ನೀಡಿದಂಥದ್ದು ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದರು, ಯಾರು ಮಾಡಿದರು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದ್ದೇನೆ. ಈಕೆ ಹೇಳ್ತೀನಿ ಕೇಳಿ, ಈಕೆ ಕೇಳಿ ಒಂದು ನಿಮಿಷ. ಈಕೆಯನ್ನು ಪೊಲೀಸರು ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ, ದಬ್ಬಿ, ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು CR ಗಾಡಿ ಹತ್ತಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಡೋಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನು ಚಾಲೆಂಜ್ ಮಾಡೋವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ 2020ರಿಂದ ಒಟ್ಟು 5 ಪ್ರಕರಣಗಳು ಈಕೆ ಮೇಲೆ ಇದ್ವು. ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ. ಈಗ ಕೇಶವಾಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನು ಮತ್ತು ಒಂದು CR MT ಗಾಡಿಯನ್ನು ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತೊಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನು ತೆಗೆದಿರುವಂಥದ್ದು. ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನು ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನು ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ. ಮೊನ್ನೆ ACP ಸಾಹೇಬರು ಕೇಶಾಪುರ PSಗೆ ಹೋಗಿ ಸುಜಾತ ಹಂಡಿಯನ್ನು ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ, ಎಲ್ಲ ಕರ್ಕೊಂಡು ಬರೋದೈತಿ, ನಿಮ್ಮ ಸೆಷನಿಂದ 4 ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ. ಆ ರೀತಿ ಮತ್ತು ಸಾಹೇಬ್ರು ಹೇಳಿದ್ದಾರೆ ಅಂಥೇಳಿ ನಮ್ಮ ಸೆಷನಿಂದ ಶಕುಂತಲಾ, ಮೇಳ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ, ರೇಖಾ ರೆಡ್ಡಿ, ಮಾರ್ಗ್ರೆಟ್ ಹಾಗೂ ನಾನು ಸುನೀತಾ WPC ಅಂತ ಇವ್ರು ಕರ್ಕೊಂಡು ನಾವು ಕೇಶಾಪುರಕ್ಕೆ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಾಡ ಇದ್ದ ಏರಿಯಾಕ್ಕೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳು, ಆಮೇಲೆ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯ ವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕಿ ಮಾರ್ಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ದುಬಿಟ್ಲು, ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದರು. ಎಷ್ಟು ಮಂದಿ ಇದ್ರ ಮನೆ? 4 ಜನ ಇದ್ದು ನಮ್ಮ, ನಾನೊಬ್ಬರು, ಇನ್ನು ಒಂದು 5-6 ಮಂದಿ ನಮ್ಮ ಸಿಬ್ಬಂದಿ ಇದ್ವಿ. ಹೌದು ರೀ, ಆಕೆ ಒಳಗೆ ಅರೆಸ್ಟ್ ಮಾಡಕ್ಕೆ ಹೋದಾಗ ಈ ರೀತಿ ಆಯಿತು. ಬಟ್ಟೆ ಆಕಿನೇ ಕಳ್ಕೊಂಡ್ರಿ. ನಾವು ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ, ಈ ರೀತಿ ಮಾಡೋದು ತಪ್ಪಾಗತ್ತೆ, ಇದನ್ನು ಹಾಕೋ ಅಂತ ಹೇಳಿದ್ರೆ ತನ್ನ ನಿಕ್ಕರ್ ಕಳೆದು ಅದ್ರೊಳಗಿನ ಪ್ಯಾಡ್ ತೆಗೆದು ನಮ್ಮ ಮಕ್ಕಕ್ಕೆ ಎಸೆದ್ಬಿಟ್ಲು. ನಿಕ್ಕರ್ ಕಳೆದ್ಲು, ಅದೆಲ್ಲ ಹೇಳಿದ್ಲು. ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನು ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ, ಎಲ್ಲ ನಮ್ಮ ಮೇಲೆ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ಅದು ಇಲ್ಲಿ ಎಡಗಡೆ ಹಾಕಿಗೆ ನಾವು ಹಿಡ್ಯಕ್ಕೆ ಹೋದ್ವಲ್ಲ, ಬೆಳಗ್ಗೆ ಈ ಕೈ ಹಾಕಿ ನಾನು ಹಿಂಗೆ ಹಿಡ್ಯಕ್ಕೆ ಹೋದೆ, ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವು ಜಕ್ಕೊಳಕ್ಕೆ ಹೋದ್ಲು, ಈಕೆಗೆ ಬಲಗಡೆ ಬಂದು ಈಕೆಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ರೆಡ್ಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕೆ ಹಿಡ್ಕೊಳಕ್ಕೆ ಹೋದ್ಲು, ಕೈಗೆ ಆಕೆ ಪೂರ್ತಿ ಗುದ್ದುಬಿಟ್ರು. ತಪ್ಪಿಸ್ಕೊಂಡು ಹೋಗೋದು ಉದ್ದೇಶದಿಂದ ಅವಳಂಗೆ ಮಾಡಿದಳ್ರಿ. ನನ್ನ ಹೆಸರು ಕಲಾವತಿ ಅಂತ, ವುಮೆನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್. ಕಳೆದ ಶುಕ್ರವಾರ
SIR ನೆಪದಲ್ಲಿ ಬೂತ್ ಲೆವೆಲ್ ಆಫೀಸರ್ ಒಬ್ಬರು ಸ್ಥಳೀಯ BJP ಕಾರ್ಯಕರ್ತನ ಕರ್ಕೊಂಡು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡುವ ವಿಚಾರದಲ್ಲಿ ಪ್ರಾರಂಭವಾದ ಒಂದು ಘಟನೆ ಆವತ್ತಿನ ದಿನ ಸ್ಥಳೀಯ ಮತದಾರರ ಮೇಲೆ ಈ ಸುಜಾತ ಹಂಡಿ ಅನ್ನುವಂಥ ಹೆಣ್ಮಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ ಮತ್ತು ನಮ್ಮ ಪಾಲಿಕೆ ಸದಸ್ಯೆ ಶ್ರೀಮತಿ ಸುವರ್ಣ ಕಲ್ಕುಂಟ್ಲ ಅವ್ರ ಮೇಲೆ ಕೂಡ ಹಲ್ಲೆಗೆ ಪ್ರಯತ್ನ ಮಾಡಿರ್ತಾರೆ. ಈ ಕುರಿತಂತೆ ಒಂದು ಪ್ರಕರಣ ದಾಖಲಾಗಿರ್ತದೆ. ಈ ಪ್ರಕರಣ ದಾಖಲಾತಿ ಆದಮೇಲೆ ಸ್ಥಳೀಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸುಜಾತ ಹಂಡಿ ಅವರ ಮನೆ ಮುಂದೆ ಕೂತ್ಕೊಂಡು ನೀನೇನು ಬೇಕಾದ ಮಾಡಮ್ಮ, ನಾನು ನಿನ್ನ ಜೊತೆ ಇದ್ದೀನಂತ ಒಂದು ಧೈರ್ಯ ಕೊಡುವಂಥ ಕೆಲಸ ಅವ್ರು ಮಾಡಿರ್ತಾರೆ. ಈ ಕುಮಕ್ನಿಂದ ಹುಬ್ಬಳ್ಳಿಯಲ್ಲಿ ಶಾಂತಿ ಭಗ್ನ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮಹೇಶ್ ತೆಂಗಿನಕಾಯಿ ಅವರ ಶಕ್ತಿಯಿಂದ ಈ ಹೆಣ್ಮಗಳು ಮತ್ತೆ ರಾತ್ರಿ ಆ ಮತದಾರ ಪ್ರಶಾಂತ್ ಬೊಮ್ಮಜ್ಜಿ ಅವನ ಮನೆಗೆ ಹೋಗಿ ಅವನ ಮೇಲೆ ಚಾಕು, ತಲ್ವಾರ್ ಮತ್ತು ಮಾರಣಾಂತಿಕ ಶಸ್ತ್ರಗಳಿಂದ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಕುರಿತಂತೆ ಒಂದು 307 ಪ್ರಕರಣ ಸುಜಾತ ಹಂಡಿ ಮತ್ತು ಆಕೆಯ ಸಹಚರರ ಮೇಲೆ ಪ್ರಕರಣ ದಾಖಲಾದ ಮೇಲೆ ಪೊಲೀಸರು ಆಕೆಯನ್ನು ಬಂಧಿಸಕ್ಕೆ ಹೋದಾಗ ಅಲ್ಲಿಯ ಪೊಲೀಸ್ ASI ಒಬ್ಬರ ಮೇಲೆ ಈಕೆ ಹಲ್ಲೆ ಮಾಡಿದ್ದಾಳೆ. ಪೊಲೀಸರು ಇನ್ನೇನು ಬಂಧಿಸಬೇಕಂದಾಗ ಆಕೆನೇ ತಾನೇ ತನ್ನ ಬಟ್ಟೆಗಳನ್ನೆಲ್ಲ ಕಳಿಸಾಕಿ ಆ ರೀತಿ ಮಾಡಿದ್ದಾಳೆ ಅಂತ ನಮಗೆ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ. ಆಕೆನ ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಆಕೆಯನ್ನು ಕುಟುಂಬಸ್ಥರು ಈ ವಿಡಿಯೋನ ಮಾಡಿಕೊಂಡು ಮಹೇಶ್ ತೆಂಗಿನಕಾಯಿ ಅವರು ಕೊಟ್ಟಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು 2 ದಿನ ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಕೆ ಬಂಧನ ಆಗಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಪೊಲೀಸರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿ ಕಾನೂನು ಸುವ್ಯವಸ್ಥೆ ಸದೃಢ ಮಾಡಿದಂಥ ಶಶಿಕುಮಾರ್ ಅನ್ನುವಂಥ ಒಬ್ಬ ಪೊಲೀಸ್ ಆಯುಕ್ತರ ಹೆಸರನ್ನ ಕೆಡಿಸೋ ಉದ್ದೇಶದಿಂದ ಈ ವಿಡಿಯೋನ ಹರಿಬಿಟ್ಟಿದ್ದಾರೆ. ಇದು ಎಂಟೈರ್ ಹುಬ್ಬಳ್ಳಿಗೆ ಒಂದು ಕಪ್ಪು ಚುಕ್ಕಿ ಕೊಡುವಂಥ ಕೆಲಸ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ. ಬೇರೆ ಆರೋಪಿಗಳನ್ನ ಬಂಧಿಸಬಾರ್ದು ಅಂಥೇಳಿ ಈ ವಿಡಿಯೋನ ಇಟ್ಟು ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಕೂಡ ಅವ್ರು ಮಾಡಿದ್ದಾರೆ.